ತಾಯಿ ಹೇಗಿರ್ತಾಳೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಗರ್ಭಾವತಿಯ ಮನಸ್ಥಿತಿ ಏನಿರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಮೊದಲಿನ ಕಾಲದಲ್ಲಿ ಏನು ಹೇಳ್ತಾ ಇದ್ರು, ಏನಾದರೂ ಕೆಲಸ ಮಾಡ್ಕೊಳ್ತಾ ಇರಬೇಕು, ಕ್ರಿಯೆಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ರು. ಪ್ರಸನ್ನವಾಗಿರಬೇಕು ಅಂತ ಹೇಳ್ತಿದ್ರು. ಅವ್ರಿಗೇನಾದ್ರು ನೋವು ಮಾಡಬೇಡ್ರಿ ಅಂತ ಹೇಳ್ತಾ ಇದ್ರು ಮನಸ್ಸಿಗೆ. ಯಾಕಂತಂದ್ರೆ ಅದೇನಾದರೂ ಅವ್ರಿಗೆ ಒಂದು ಸ್ವಲ್ಪ ಬೇಜಾರಾಯಿತು ಅಂದರೆ ಅದೆಲ್ಲ ಮಗುವಿಗೂ ಅದು ಹೋಗುತ್ತೆ. ಹೇಗೆ ಹೋಗುತ್ತೆ ಅಂದರೆ ಹಾರ್ಮೋನ್ಗಳ ಮೂಲಕ ಹೋಗುತ್ತೆ. ಮಗುವಿಗೆ ತಾಯಿ ಏನು ತಗೊಳ್ತಿರ್ತಾರೆ ಅದೆಲ್ಲನೂ ಹಾರ್ಮೋನ್ ಮೂಲಕ ಮಗುವಿಗೆ ಹೋಗ್ತಾ ಇರುತ್ತೆ. ಸೊ ತಾಯಿ ಪ್ರಸನ್ನವಾಗಿದ್ರು, ಸಂತೋಷವಾಗಿದ್ರು ಅಂತಂದರೆ ಆ ಹಾರ್ಮೋನ್ಗಳು ಮಗುವಿಗೆ ಹೋಗುತ್ತೆ. ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ತಾಯಿ ಖಿನ್ನತೆಯಿಂದ ಇದ್ರೆ ಅಂತಂತಂದರೆ ಮಗುವಿಗೂ ಅದ್ರ ಪರಿಣಾಮ ಬೀಳುತ್ತೆ. ಆವಾಗ ಮಗು ಹುಟ್ಟಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಒಂದೇನೋ ಈಗ ಆ್ಯಕ್ಚುಲಿ ಕೆಲವೊಂದು ಮಕ್ಕಳನ್ನ ನಾನು ಹೋಗಿ ಕೇಳಿದಾಗ ನಾವು ಮಗುವಿಗೆ ಪ್ರಾಬ್ಲಮ್ ಇದೆ ಅಂತಂದಾಗ ನಿಮ್ಮ ಪ್ರೆಗ್ನೆನ್ಸಿಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಅಂತ ಹೇಳಿದರೆ ಅವ್ರು ಹೌದು ನನಗೆ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ತಾರೆ. ಸೊ ಇದು ತಾಯಿ ಹೇಗಿರ್ತಾಳೆ, ಏನು ಮಾಡ್ತಾಳೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.